ಸರ್ ಈಗ ಎಷ್ಟೊತ್ತಿಗಾಯ್ತು, ಏನಾಯ್ತು ಸರ್? ಸರ್ ಬ್ರೇಕರ್ ಮಾಡ್ತಿದ್ವಿ ಪಲ್ಲೆ, ಆಪರೇಟರ್ ಬ್ರೇಕರ್ ಮಾಡ್ತಿದ್ವಿ ಸರ್. ಮಾಡ್ಕೊಂಡು ಅವನು ಮಾಡಿದ ಕೆಳಗಡೆ ನಾನು ಲೋಡಿ ಮಾಡ್ತಿದ್ವಿ ಸರ್. ಲೋಡ್ಕೊಂಡು ಮಾಡ್ಕೊಂಡು ದಡ ಅಂತ ಬಿತ್ತು ಸರ್. ನಾನು ಕೆಳಗಡೆ ಆಪರೇಟರ್ ಮಾಡ್ತೀವಿ ಸರ್. ನಾ ಕೆಳಗಡೆ ಆಪರೇಟರ್ ಮಾಡ್ತೀವಿ. ಎಷ್ಟು ದೊಡ್ಡ ಬಂಡೆ ಇತ್ತು ಸರ್, ಹೇಗೆ ಸರ್ ಅದು? ಬಂಡಿ ದೊಡ್ಡದಿತ್ತು ಬಂಡಿ ಸರ್. ದೊಡ್ಡ ಬ್ರೇಕರ್ ಮಾಡ್ತೀವಿ ಸರ್. ವೈಬ್ರೇಸರ್ ಬಂದು ಕೆಳಗಡೆ ಬಿದ್ದೈತೆ ಸರ್. ಕೆಳಗಡೆ ನಾನು ಆಪರೇಟರ್ ಮಾಡ್ತಿದ್ದು. ನೀವು ಕೆಳಗಿದ್ರೆ? ನಾನು ಆಪರೇಟರ್ ಇಟಾಚಿ ಆಪರೇಟರ್. ಪಕ್ಕದಲ್ಲಿ ಮಿಷನ್ ಇದೆ ಸರ್. ಈಗ ನಿಮ್ಮ ಇಟಾಚಿ ಮೇಲೆ ಏನಾರ ಬಂಡೆ ಬಿತ್ತ ಸರ್? ಮಿಷನ್ ಏನಾಗಿಲ್ಲ, ಪಕ್ಕ ಕಲ್ಲು 2 4 ಬಿದ್ದಿತ್ತು. ಒಟ್ಟು ಎಷ್ಟು ಜನ ಕೆಲಸ 8 ಮಾಡ್ತಿದ್ರು ಜನ ಸರ್? ಸತ್ತು ಹೋಗಿದ್ದಾರೆ. 8 ಜನ ಸತ್ತು ಹೋಗಿದ್ದಾರೆ. 5 ಜನ ಏಟಾಗಿದೆ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು? 20 ಜನ ಇದ್ರು ಸರ್. 20 ಜನ. 5 ಜನ ಸಪ್ರೇಟ್ ವಾಪಸ್ ಆಚೆ ಬಂದಿದ್ದಾರೆ. 13 ಜನ ಸತ್ತು ಹೋಗಿದ್ದಾರೆ. 5 ಜನ ಏಟಾಗಿದೆ, 8 ಜನ ಸತ್ತು ಹೋಗಿದ್ದಾರೆ ಸರ್. ಅಂದ್ರೆ ಕೆಳಗೆ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಸರ್ ಆ ಬಂಡೆ ಬೀಳ್ತಿರುವಂತದ್ದು ಸೌಂಡ್ ಬರೋದಾಗ್ಲಿ ಏನು ಗೊತ್ತಾಗ್ಲಿಲ್ವಾ? ಏನು ಗೊತ್ತಾಗಿಲ್ಲ ಸರ್. ಏನು ಸಡನ್ ಬಂದ್ಬಿಡ್ತು ಸರ್. ಸಡನ್ ಬಂದ್ಬಿಡ್ತು ಸರ್. ನೀವು ಅಂದ್ರೆ ಆ ಕಾರ್ಮಿಕರಿಂದ ಎಷ್ಟು ದೂರದಲ್ಲಿ ನೀವು ಇದ್ರಿ? ನಾನು 10 ಫೀಟ್ ದೂರ ಇತ್ತು. ಲೋಡಿಂಗ್ ಇಟಾಚಿ ಲೋಡಿಂಗ್ ಮಾಡ್ತಿತ್ತು. ಲೋಡಿಂಗ್ ಮಾಡ್ತಿದ್ದ ಆಮೇಲೆ ಸಡನ್ ಬಿತ್ತು. ನಾ ಏನ್ ಬಿತ್ತು ನೋಡ್ತಾ ಇದ್ರೆ ಎಲ್ಲ ಜನ ಸರ್. ಅಂದ್ರೆ ಎಷ್ಟು ಗಾತ್ರದ ಬಂಡೆಗಳು ಸರ್ ಅದು ಬಿದ್ದು ಅವ್ರ ಮೇಲೆ ಎಲ್ಲ? ಯಾವ ತರ ಇತ್ತು ಸರ್ ಬಂಡೆ? ದೊಡ್ಡದಿತ್ತು ಕಲ್ಲು, ದೊಡ್ಡ ಕಲ್ಲಿತ್ತು. ಸಡನ್ ಮೇಲೆ ಬಂದ್ಬಿಡ್ತು. ಹಿಂಗ್ ನೋಡ್ಬೇಕಂದ್ರೆ ಜನ ಅಲ್ಲಿ ಸಾಕು. ಆಮೇಲೆ ಇನ್ನು ಉಳಿದಿರಲ್ಲ ಸರ್ 5 ಜನ ಕಾರ್ಮಿಕರು, ಅವರೆಲ್ಲ ಹೇಗೆ ಉಳ್ಕೊಂಡ್ರು ಸರ್, ಹೇಗೆ ಸರ್? ಸೈಡ್ ಜಂಪ್ ಮಾಡಿದ್ರು ಸರ್. ಹಂಗೆ ಒಂದು ಕಾಲ್ ಕಟ್ಟಾಯ್ತು, ಕೈ ಕಟ್ಟಾಯ್ತು, ತೆಲಿಗೆ ಏಟಾಯ್ತು, ಸೈಡ್ ಜಂಪ್ ಮಾಡಿದ್ರು ಸರ್. ಆಮೇಲೆ ಅಂದ್ರೆ ಆ ಬಂಡೆ ಸಿಕ್ಕ ತಕ್ಷಣ ಅವ್ರನ್ನ ಏನಾರ ರಕ್ಷಣೆ ಮಾಡೋಕೆ ಏನು ಆಗ್ಲಿಲ್ವಾ ಸರ್, ಹೇಗೆ ಸರ್? ಏನಾಗಿಲ್ಲ ಸರ್. ಏನು ಆಗ್ಲಿಲ್ಲ. ಯಾವ ತರ ಹೇಗೆ ಅಂತ ಗೊತ್ತಿಲ್ಲ ಸರ್. ಸಡನ್ ಆಯ್ತು. ನೀವು ಹೆಂಗ್ ಬಚಾವಾದ್ರಿ ಸರ್? ನೀವ್ ಹೆಂಗ್ ಬಚಾವ್ರಿ? ಇಟಾಚಿ ಆಪರೇಟರ್ ಸರ್. ಅಡಿಲೇ ಒಳಗೆ ಕುಂತಿದ್ದು ನಾನು. ಲೋಡಿಂಗ್ ಮಾಡ್ತಿದ್ರು ಟೈಮಲ್ಲಿ ಸಡನ್ ಬಿದ್ದುಬಿಡ್ತು. ನಾ ಈ ಕಡೆ ಮೂಲೆಗಿತ್ತು, ಅಂದ್ರೆ 10 ಫೀಟ್ ದೂರ ನಾನು ಇತ್ತು. ಅವರೆಲ್ಲ ಏನ್ ಕೆಲಸ ಮಾಡ್ತಿದ್ರು ಸರ್ ಅಷ್ಟು ಬೆಳಗಿನ ಜಾವ ಬಂದು? ಡ್ರಿಲ್ ಮಾಡ್ತಿದ್ರು ಸರ್. ಕಂಪ್ರೆಸರ್ ಅಂದ್ರೆ ಡ್ರಿಲ್ ಮಾಡ್ತಾರೆ. 5-6 ಕಂಪ್ರೆಸರ್ ಬಂದ್ಬಿಡ್ತಾರೆ ಅವ್ರು. ಡ್ರಿಲ್ ಮಾಡ್ತಾರೆ. ಟೈಮಲ್ಲಿ ಸಡನ್ ಮೇಲೆ ನೋಡಿಲ್ಲ. ಡ್ರಿಲ್ ಮಾಡಿ ಸಂಜೆ ಟೈಮಲ್ಲಿ ಸ್ಫೋಟ ಮಾಡೋದಕ್ಕೆ ಮಾಡೋಂಥದ್ದು ಅದು ಹೇಗೆ ಸರ್? ಅದು ಡ್ರಿಲ್ ಸಾಯಂಕಾಲ ಬ್ಲಾಸ್ಟ್ ಮಾಡ್ತಾರೆ, ಬೆಳಗ್ಗೆ ಮಾಡಲ್ಲ. ಈಗ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂತ ಬರ್ತಾರೆ. ಸಾಯಂಕಾಲ ಬೆಳಗ್ಗೆ ಡ್ರಿಲ್ ಹೊಡಿತಾರೆ, ಅದು ಮದ್ದು ಹಾಕಿ ತೋಟ ಹಾಕ್ತಾರೆ, ಸಾಯಂಕಾಲ ಟೈಮಲ್ಲಿ ಹೊಡಿಸ್ತಾರೆ. ಬೆಳಗ್ಗೆ 5 ಗಂಟೆಗೆ ಆಗಿರೋದು ಇದು. ಬ್ರೇಕರ್ ಮೇಲ್ಗಡೆ ಮಾಡುವಾಗ ಮೇಲಿಂದ ತೆಳಗಡೆ 5 ಗಂಟೆಗೆ ಆಗಿರೋದು ಈ ಟೈಮಿಂಗ್. ಎಷ್ಟು ಜನ ಕೆಲಸ ಮಾಡ್ತಿದ್ರು ಸರ್, ಮಾಹಿತಿ ಇದೆಯಾ ಸರ್? ಒಂದು 15-16 ಜನ ಇದ್ರು. 15-16 ಜನ ಇದ್ದೊಳಗೆ ಮಿಕ್ಕಿದ ಹಾಸ್ಪಿಟಲ್ ಹೋಗಿದ್ದಾರೆ. ಮಿಕ್ಕಿದು ಇಲ್ಲಿ ಕಾಣ್ತಾ ಇಲ್ಲ ಒಳಗಡೆ. ಇನ್ನೂ ಜಾಸ್ತಿ ಜನ ಇದಾರೆ ಸರ್ ಈಗ? ಇದ್ದಾರೆ. ಎಲ್ಲಿಯವರು ಅಂತ ಏನೋ ಗೊತ್ತಾಗಿದೆಯಾ ಸರ್ ಅವ್ರು ಯಾರು ಅಂತ? ಸ್ವಲ್ಪ ಜನ ಬಿಹಾರ್ ಇದ್ದವರು, ಸ್ವಲ್ಪ 1-2 ಜನ ನಮ್ಮವ್ರ ಕಡೆಯವರು, ಕರ್ನಾಟಕದವರು, ನಮ್ಮ ಲಮ್ಮಣಿಸ್ ಅವ್ರದ್ದು, ಬಂಜಾರದವ್ರದ್ದು, ಮತ್ತು ಮಿಕ್ಕಿದು ಅವ್ರೊಬ್ಬರು ಇಬ್ಬರು ಗಾಯ ಆಗಿದೆ. ಒಂದಿಬ್ಬರು ಗಾಯ ಆಗಿದೆ. ಕೆಳಗೆ ಏನ್ ಕೆಲಸ ಮಾಡ್ತಿದ್ರು ಸರ್? ಮೇಲ್ಗಡೆ ಬ್ರೇಕರ್ ಮಾಡೋ ಟೈಮಿಗೆ ಅದು ಕಲ್ಲು ಮೇಲಿಂದ ಬಂದು ತಳಗಡೆ ಬಿದ್ದಿರೋದು ಅಷ್ಟೇ ಸಮಸ್ಯೆ. ಅಂದ್ರೆ ಸಂಜೆ ಟೈಮಲ್ಲಿ ಬ್ಲಾಸ್ಟ್ ಮಾಡೋದಕ್ಕೋಸ್ಕರ ಅದನ್ನ ಇಡ್ತಾ ಇದ್ರ ಅಥವಾ ಹೇಗೆ ಸರ್? ಅದು ಇಲ್ಲ, ಬೆಳಗ್ಗೆ ಬ್ಲಾಸ್ಟಿಂಗ್ ಎಲ್ಲ ಮುಗಿದ ಮೇಲೆ ಬೆಳತನ ಎಲ್ಲ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿಬಿಟ್ಟು ತಿರ್ಗಾ ಬೆಳಗ್ಗೆ 5 ಗಂಟೆಗೆ ಅದು ಜರ್ಕೊಂಡು ಬಿದ್ದಿರೋದು ಬೆಳಗ್ಗೆ. ಅಂದ್ರೆ ಎಷ್ಟು ಫೀಟ್ ಇದೆ ಸರ್ ಅಲ್ಲಿಂದ ಅಲ್ಲಿಗೆ? ಒಂದು 20 ಫೂಟ್ ಇರ್ಬೋದು ಸರ್. 20 ಅಡಿ. ಇಲ್ಲಿಂದ ಬಿದ್ದು ಅಲ್ಲಿ ಮೇಲಿಂದ ಬಿದ್ದು ಅಲ್ಲಿ ಕೆಳಗೆ ಬಿದ್ದಿರೋದು? ಮೇಲಿಂದ ಬಿದ್ದು ತಳಗಡೆ ಒಂದು 20 ಅಡಿ, ಮೇಲ್ಗಡೆ ಒಂದು 20 ಅಡಿ, 40 ಅಡಿ. ಎಷ್ಟು ವರ್ಷದಿಂದ ಅವರೆಲ್ಲ ಕೆಲಸ ಮಾಡ್ತಿದ್ರು ಸರ್, ನಿಮಗೂ ಗೊತ್ತಾ? ಸುಮಾರು ಒಂದು 5-6 ವರ್ಷ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಇಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ರ? ಇಲ್ಲೇ ಇದ್ದಾರೆ. ಆಮೇಲೆ ಹೆಂಗೆ ಸರ್ ಅಷ್ಟು ಜನ ಆದ್ಮೇಲೆ ಹೆಂಗೆ ಅವ್ರನ್ನೆಲ್ಲ ರಕ್ಷಣೆ ಹೇಗೆ ಮಾಡಿದ್ರು ಸರ್? ಅವರು ಕೆಲವೊಬ್ರು ಓಡೋಗ್ಬಿಟ್ರು, ಕೆಲವರು ಮೇಲ್ ಬಂದ್ ಬಿತ್ತು, ಕೆಲವರು ತಗಲಾಕೊಂಡ್ರು, ಹಿಂಗೆ ಆಗಿರೋದು ಸರ್. ಅಂದ್ರೆ ಅಷ್ಟು ಮೇಲ್ಭಾಗದಲ್ಲಿ ಬಂಡೆ ಐತೆ, ಅದು ಬೀಳುತ್ತಂತ ಏನೋ ಗೊತ್ತಾಗಿತ್ತ ಅಥವಾ ಹೇಗೆ ಸರ್? ಅದು ಗೊತ್ತಾಗಿಲ್ಲ, ಯಾಕಂದ್ರೆ ಅದು ಸಂಪಲ್ಲಿ ಕಾಣುತ್ತೆ ನೋಡಿ ಸರ್. ಅದು ಗೊತ್ತಾಗಿಲ್ಲ. ಬ್ರೇಕರ್ ಮಾಡೋ ಟೈಮಿಗೆ ಅದು ತಾನಾಗಿ ಬಿದ್ದಿರೋದು ಗೊತ್ತಾಗಿಲ್ಲ ಸರ್. ಅಂದ್ರೆ ನೀವು ಇದ್ರ ಸ್ಪಾಟ್ ಅಲ್ಲಿ ಏನೋ ಹೆಂಗೆ ಸರ್? ನಾವು ಬೆಳಗ್ಗೆ ಜಾಬಲ್ಲಿ ಇಲ್ಲೇ ಇದ್ದಿದ್ವಿ ಸರ್. ನಾವು ತೆಗೋ ಟೈಮಿಗೆ ಇಲ್ಲೇ ಇದ್ದಿದ್ದು, ಹೋಗಿದ್ವಿ. ಅಂದ್ರೆ ಇನ್ಸಿಡೆಂಟ್ ನಡಿಬೇಕಾದ್ರೆ ನೋಡಿದ್ರ ಅಥವಾ ಹೆಂಗ್ ಗೊತ್ತಾಯ್ತಾ ಸರ್, ಹೇಗೆ ಗೊತ್ತಾಯ್ತು? ನಾವು ಬಿದ್ದಿದ ಮೇಲೆ ನಾವು ಬಂದಿರೋದು ಆಚೆ. ಅಂದ್ರೆ 5 ಗಂಟೆಗೆ ಆಯ್ತಾ ಸರ್? 5 ಗಂಟೆಗೆ ಆಗಿರೋದು.